ಯಾರೆಲ್ಲ ಹೊಸದಾಗಿ ನೀಲರತಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ನೋಡಿದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ. ಇವತ್ತು ನಾವು ತಿಳಿದುಕೊಳ್ಳೋಣ ಪ್ರಯಾಗ್ರಾಜ್ ನಡೆಯುತ್ತಿರುವ ಮಹಾಕುಂಭಮೇಳದ ಬಗ್ಗೆ ಹಾಗೂ ಯಾಕೆ ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಎನ್ನುವ ಹಿನ್ನೆಲೆಯನ್ನು. ಈ 144 ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳವು ಮಕರ ಸಂಕ್ರಾಂತಿಯಂದು ಪ್ರಾರಂಭಗೊಂಡು ಮಹಾಶಿವರಾತ್ರಿಯವರೆಗೂ ನಡೆಯುವ ಉತ್ಸವವಾಗಿದೆ. ಅಂದರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯಂದು ಆರಂಭಗೊಂಡು ಫೆಬ್ರವರಿ 26ನೇ ಮಹಾಶಿವರಾತ್ರಿಯವರೆಗೂ ಇದೇ. ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಯ ಈ ಪುಣ್ಯಸ್ನಾನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇದೆ. ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಿದರು. ಇದಕ್ಕಾಗಿ ಮಂಡರ ಪರ್ವತವನ್ನು ಮಥನದ ಕಡ್ಡಿಯಾಗಿ ಮತ್ತು ವಾಸುಕಿ ನಾಗನನ್ನು ದಾರಿಗಳಸಿನಂತೆ ಬಳಸಿದರು. ಅಮೃತ ಕಲಶವು ದೇವತೆಗಳ ಕೈ ಸೇರಿದ್ದು ದಾನವರು ಅದನ್ನು ದೋಚಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಕಲಹದ ಕಾರಣದಿಂದ ಅಮೃತದ ಕೆಲ ತುಂತುರುಗಳು ಭೂಮಿಯ 4 ಸ್ಥಳಗಳಲ್ಲಿ ಬಿದ್ದವು. ಪ್ರಯಾಗರಾಜ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಈ ಸ್ಥಳಗಳು ಪವಿತ್ರ ಕ್ಷೇತ್ರಗಳಾಗಿ ಮಾರ್ಪಟ್ಟವು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಭಮೇಳದ ವಿಶೇಷ ಸ್ಥಳೀಯ ಮಹತ್ವವಿದೆ. ಕುಂಭಮೇಳ ನಡೆಯುವ ಸಮಯದಲ್ಲಿ ಗುರು, ಸೂರ್ಯ, ಚಂದ್ರ ಮತ್ತು ಇತರ ಗ್ರಹಗಳು ವಿಶೇಷ ಸ್ಥಾನದಲ್ಲಿ ಇರುತ್ತವೆ. ಈ ಗ್ರಹಸ್ಥಿತಿಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ಪಾಪಮುಕ್ತಿ ದೊರೆಯುತ್ತದೆ ಮತ್ತು ಜೀವನ ಶುದ್ಧವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕುಂಭಮೇಳದ ಸ್ಥಳಗಳು. ಕುಂಭಮೇಳವು ಭಾರತದ 4 ಪ್ರಮುಖ ಪವಿತ್ರ ಪ್ರಯಾಗರಾಜ, ಅಲಹಾಬಾದ್ ಅಂದರೆ ಗಂಗಾ, ಯಮುನಾ ಮತ್ತು ಕಾಲ್ಪನಿಕ ಸರಸ್ವತಿ ನದಿಗಳ ಸಂಗಮದಲ್ಲಿ. 2 ಹರಿದ್ವಾರ ಅಂದರೆ ಗಂಗಾ ನದಿಯ ತೀರದಲ್ಲಿ. 3 ಉಜ್ಜಯಿನಿ ಅಂದರೆ ಕ್ಷಿಪ್ರಾ ನದಿಯ ತೀರದಲ್ಲಿ. 4 ನಾಸಿಕ್ ಅಂದರೆ ಗೋದಾವರಿ ನದಿಯ ತೀರದಲ್ಲಿ. ಕುಂಭಮೇಳದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ. ಇದರಿಂದ ಮೋಕ್ಷದ ದಾರಿ ಸಾಧಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಒಟ್ಟಿಗೆ ಸೇರಿ ಪೂಜೆ, ಧ್ಯಾನ ಮತ್ತು ಹೋಮ-ಹವನಗಳಲ್ಲಿ ತೊಡಗುತ್ತಾರೆ. ಈ ಸ್ಥಳದಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತದೆ ಎಂದು ಭಾವನೆ. ಸಾಧು ಸಂತರ ಆಶೀರ್ವಾದ. ದೇಶದ ನಾನಾ ಭಾಗಗಳಿಂದ ಸಾಧು ಸಂತರು ಮತ್ತು ಯೋಗಿಗಳು ಕುಂಭಮೇಳಕ್ಕೆ ಆಗಮಿಸುತ್ತಾರೆ. ಈ ಸಾಧುಗಳು ನೀಡುವ ಪ್ರವಚನಗಳು ಮತ್ತು ಉಪದೇಶಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗುತ್ತವೆ. ಕುಂಭಮೇಳದ ಇತಿಹಾಸ. ಕುಂಭಮೇಳದ ಪ್ರಾಚೀನ ಇತಿಹಾಸವು ಹಲವು ಶತಮಾನಗಳ ಹಿಂದಿನದು. ಮೆಗಾಸ್ತನೀಸ್ ಎಂಬ ಗ್ರೀಕ್ ಪ್ರವಾಸಿ ತನ್ನ ಭಾರತ ಪ್ರವಾಸದ ಸಂದರ್ಭದಲ್ಲಿ ಈ ಧಾರ್ಮಿಕ ಉತ್ಸವವನ್ನು ದಾಖಲಿಸಿದ್ದಾನೆ. ಚೀನಾದ ಯಾತ್ರಿಕ ಹ್ಯುನ್ ತ್ಸಾಂಗ್ ಕೂಡ ಕುಂಭಮೇಳವನ್ನು ಪ್ರಸ್ತಾಪಿಸಿದ್ದಾನೆ.